ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಎಲ್ ಬ್ಲಾಗ್ಸ್. ಎಲ್ಲಿದ್ದೀವಿ ಅಂದರೆ ನೋಡಿ, ಸಿಗಂದೂರು ಬಂದಿದ್ದೀವಿ. ಒಂದು 5-6 ದಿನ ರಜೆ ಇತ್ತು, ಗಾಡಿ ಶೋರೂಮ್ ಬಿಟ್ಟಿದ್ವಿ, ಹಾಗಾಗಿ ರಜದಲ್ಲಿತ್ತು. ಸಿಗಂದೂರು ಹೋಗಿ ಬರೋಣ ಅಂತೀನಿ ಫೋನ ಡಿಸೈಡ್ ಮಾಡಿ ಕರೆದ್ರು ಸರಿ ಅಂತ ಬಂದಿದ್ದೀವಿ. ನೋಡಿ ಬ್ರಿಡ್ಜು ಯಾವ ಥರ ಕೆಲಸ ಆಗಿದೆ. ಸಿಗಂದೂರ್ದು 2.5 ಕಿಲೋಮೀಟ್ರ್ ಬ್ರಿಡ್ಜ್ ಅಂತ ಇದು. ಇನ್ನು ಏನಾಯ್ತು ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಲಾಂಚು ಈಗ ನೆಕ್ಸ್ಟು ನಮ್ಗೆ ಕಾರ್ ಬಿಡಬೇಕು, ಹಂಗಾಗಿ ಹೋಗಿ ಕಾರ್ ಬಿಡೋಣ. ಆಮೇಲೆ ನೆಕ್ಸ್ಟು ಲಾಂಚಲ್ಲಿ ಹೋಗ್ಬೇಕಾದ್ರೆ ಸಿಗೋಣ ಬರ್ರಿ. ನೋಡಿ ಇವಾಗ ಲಾಂಚಲ್ಲಿ ಹೋಗ್ತಾ ಇದ್ದೀನಿ. ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೀನಿ. ಇಳಿಯೋಕ್ಕೆ ಜಾಗ ಇಲ್ಲ ಇಲ್ಲಿ ಕೆಳಗಡೆ. ನೋಡಲಿ ಇಲ್ಲೇ, ನೋಡಲಿ ನೋಡಲಿ. ವಿಡಿಯೋ ಮಾಡ್ತಾ ಇದ್ದೀನಿ ತಡಿಯೋ, ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ತಡೀನಿ ಎಲ್ಲ ಹಂಗೇನೆ. ನೋಡಿ ಲಾಂಚಲ್ಲಿ ಹೋಗ್ತಾ ಇದ್ದೀನಿ. ಬ್ರಿಡ್ಜ್ ಕಾಣ್ತಿರ್ಬೋದು. ನಾನು ಕಾರು ರಿವರ್ಸ್ ಬಿಡ್ತಾ ಇದ್ನಲ್ಲ ಲಾಂಚ್ ಒಳಗೆ. ರಿವರ್ಸ್ ಬಿಡ್ಬೇಕಾದ್ರೆ ಇಲ್ಲಿ ಪೂರ್ತಿ ಇಕ್ಕಟ್ಟು ಜಾಗ, ಹೆಂಗಂದರೆ ಕೆಳಗಡೆ ಇಳಿಯೋಕ್ಕೆ ಜಾಗ ಇಲ್ದಂಗೆ ಮಾಡಿಬಿಟ್ರು ಅವರು. ಮಳೆ ಬೇರೆ ಬರ್ತಾನೇ ಇದೆ. ನೋಡಿ ಬ್ರಿಡ್ಜ್ ಹತ್ತತ್ರ ಬಂತು ಲಾಂಚ್. ಕೆಳಗಿಳಿದು ಕ್ಲಿಯರಾಗಿ ವಿಡಿಯೋ ಮಾಡೋಣಕ್ಕೆ ಆಗಲಿಲ್ಲ. ಆ ಕಡೆಯಿಂದ ಬರ್ಬೇಕಾರೆ ಅದೇ ಪ್ಲಾನು. ಈಗ ಏನು ಮಾಡೋಕ್ಕಾಗಲ್ಲ, ಇವಾಗ ಕಾರಿಂದ ಕೆಳಗೆ ಇಳಿಯೋಕ್ಕಾಗೋದೇ ಇಲ್ಲ. ಬ್ರಿಡ್ಜ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ಇದು ಬಂದು ನಮ್ಮ ಭಾರತದಲ್ಲೇ 2ನೇ ಅತಿ ಉದ್ದದ ಬ್ರಿಡ್ಜು. 2.5 ಕಿಲೋಮೀಟ್ರ್ ಏನಾಯ್ತಂತೆ ಇದು. ಮತ್ತು ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲನೆಯ ಬ್ರಿಡ್ಜ್ ಅಂತೆ ಇಷ್ಟು ಉದ್ದ ಇರೋದು. ನೋಡಿ ನೀರು ಬೀಳ್ತಾ ಇರೋದು, ಅಂದರೆ ಬ್ರಿಡ್ಜ್ ಮೇಲಿಂದ ನೀರು ಬೀಳ್ತಾ ಇರೋದು ಅದು. ಇಷ್ಟು ಉದ್ದದ ಬ್ರಿಡ್ಜ್ ನಮ್ಮ ಕರ್ನಾಟಕದ ಇದು ಮೊದಲನೇ ಬ್ರಿಡ್ಜ್ ಅಂತೆ. ಆಮೇಲೆ ಇಲ್ಲಿ ಕೇಳ್ಪಟ್ಟ ಮೂಲಗಳ ಪ್ರಕಾರ ಇದೇ ತಿಂಗಳು 14ನೇ ತಾರೀಕು ಏನೋ ಓಪನಿಂಗ್ ಐತಂತೆ ಬ್ರಿಡ್ಜು. 14ನೇ ತಾರೀಕಿಂದ ಬಿಡ್ತಾರಂತೆ. ನಾವೊಂದು ಏನಪ್ಪ ಪುಣ್ಯ ಮಾಡಿದ್ವಿ ಅಂದರೆ ಲಾಸ್ಟಲ್ಲಿ ಲಾಂಚಲ್ಲಿ ಬಂದು ಹೋಗಿದ್ವಿ. ಮುಂದೆ ಈ ಲಾಂಚ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಬ್ಬರು ಇರುತ್ತೆ, ಟೂರಿಸ್ಟ್ ಥರ ಇರುತ್ತೆ ಅಂತ ಹೇಳಿದ್ದಾರೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಲಾಸ್ಟಿಗೆ ಬಂದು ಹೋಗಿದ್ದೆ ಒಂದು ಖುಷಿ. ನೋಡಿ ನೀರೆಲ್ಲ ಹಿಂಗೆ ಕಾಣ್ತಿದೆ. ಈ ಲಾಂಚಲ್ಲಿ ಹೋಗೋದ್ರಲ್ಲಿ ಮಜಾ ಬೇರೆ. ಆ ರೋಡಲ್ಲಿ ಹೋಗೋದ್ರು ಅಷ್ಟೊಂದು ಇಲ್ಲ ಅನಿಸುತ್ತೆ. ಮಳೆ ಬಂದು ನಿಂತೈತೆ ನೋಡಿ ಇವಾಗ. ನನಗೆ ಇಲ್ಲಿ ಲಾಂಚಲ್ಲಿ ಈಗ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಗೊತ್ತಾಗಲಿಲ್ಲ. ನಾನೇ ಓಡಿಸ್ತಿದ್ದೆ, ಇಲ್ಲಿ ಪೂರ್ತಿ ಒಂದು ಚೂರು ಗ್ಯಾಪ್ ಕೊಡ್ದಂಗೆ ಕಾರ್ ನಿಲ್ಲಿಸ್ಬಿಟ್ಟು ಕೆಳಗೆ ಯಾಕೆ ಆಗ್ತಿಲ್ಲ ನೋಡ್ಕೊಂಡು ನೋಡಿ. ಇಲ್ಲಿಂದ ಹಿಂಗೆ ಕವರ್ ಮಾಡ್ತಾಯಿದ್ದೀನಿ. ನೀರು ಸಕ್ಕತ್ತಾಗಿರುತ್ತೆ. ಮಳೆ ಇರೋದ್ರಿಂದ ಫುಲ್ಲು ನೀರಿದೆ. ಏನು ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಬರ್ತಾ ನಮ್ಮ ಓನರ್ ಕೈ ಕಾತ್ಬಿಟ್ಬಿಟ್ಟು ನಾನು ಕುತ್ಕೊಂಡ್ಬಿಡ್ತೀನಿ ಸೈಡಲ್ಲಿ. ಇಲ್ಲಾಂದರೆ ಫಸ್ಟೇ ರಿವರ್ಸ್ ಬಿಡೋದನ್ನು ಕೆಳಗೆ ಬಂದುಬಿಡ್ತೀನಿ. ಆವಾಗ ಕ್ಲಿಯರಾಗಿ ಕವರ್ ಮಾಡ್ಬೋದು, ವೀಡಿಯೋ ಎಲ್ಲ ಮಾಡ್ಬೋದು. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಸಂಜೆ ಇದ್ದಕ್ಕಿದ್ದಂಗೆ ಡಿಸೈಡ್ ಮಾಡಿ ನಮ್ಮ ಓನರು ಸಿಗಂದ್ರು ಹೋಗ್ತಾ ಇದ್ದೀನಿ ಬಾ ಅಂದರು. ಇಲ್ಲ ಅಂದರೆ ಇಲ್ಲ ಬಾ ಹೋಗೋಣ ಅಂತೇಳಿ ಬಂದರು. ಬಂದು ಸಂಜೆ ಬಿಟ್ಟು ಸೀದಾ ಬೆಳಗ್ಗೆ 4 ಗಂಟೆಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಲಾಂಚಲ್ಲಿ ಬಿಡೋ ಸ್ವಲ್ಪ ಲೇಟ್ ಆಯಿತು. ಬರೀ ಇನ್ನೇನು ಹತ್ತಿರ ಬಂತು, ಅಲ್ಲೋಗಿ ಸ್ಟಾಪ್ ಮಾಡಿಬಿಟ್ಟು ಸಿಗೋಣ. ದೇವಸ್ಥಾನದ ಮುಂದೆ ವಿಡಿಯೋ ಮಾಡೋಣ ಅಂತ ಬಂದ್ವಿ, ಮಳೆ ಬಂದುಬಿಡ್ತು ನೋಡಿ. ಎಷ್ಟು ಜೋರಾಗ್ಬಿಡ್ತು ಮಳೆ. ಇಷ್ಟೊತ್ತು ಮಳೆ ಇರಲಿಲ್ಲ, ಈಗ ಮಳೆ ಬಂದುಬಿಡ್ತು. ಬರೀ ಫಸ್ಟು ಕಾರಾಗ ಓಡೋಗ್ಬಿಡೋಣ. ಶಿಸ್ತ ಮಳೆ ಬಂದುಬಿಡ್ತು ಈಗ. ನೋಡಿ ಇದೇ ನಾವು ಬಂದ ಕಾರು, ನಮ್ಮ ಓನರ್ದು ಕಾರು. ನಮ್ಮ ಓನರ್ ಫ್ಯಾಮಿಲಿ ಮತ್ತು ನಾನು ನಮ್ಮ ಮಿಸ್ಸಸ್ ಇಬ್ಬರು, ಟೋಟಲು 6 ಜನ ಬಂದಿದ್ದೀವಿ. ಈಗ ತೋರಿಸ್ತೀನಿ ಬರ್ರಿ ನಮ್ಮ ಗಾಡಿ ಓನರ್ಗಳನ್ನ ಯಾರಂತ. ಇವನು ಚಿಕ್ಕ ಓನರು, ಇವನು ದೊಡ್ಡ ಓನರ್. ಇವನು 14 ವೀಲ್ ಓನರು, 12 ವೀಲ್ ಓನರ್. ಹಾಪ ಏನು ಮಾಡೋದು ಬೇಡ, ಅದನ್ನ ಒಂದು ನೋಡು, ಅದೊಂದು ನೋಡು ಫುಲ್ಲಾಗಿ. ಸ್ನಾನ ಎಲ್ಲ ಮಾಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಈಗ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊತಾರಂತೆ. ಎಲ್ಲ ಮುಗಿಸ್ಕೊಂಡು ಈಗ ಸೀದಾ ರಿಟರ್ನು ಲಾಂಚ್ ಕಡೆ ಹೋಗೋದು.
ದೇವಸ್ಥಾನದೊಳಗೆ ಮೊಬೈಲ್ ಅಲೋ ಇಲ್ಲ, ವಿಡಿಯೋ ಮಾಡೋಣ ಫೋಟೋ ತಗೊಳ್ಳೋಣ ಅಂದರೆ ಅಲೋ ಇಲ್ಲ. ಹಂಗಾಗಿ ಒಳಗಡೆ ಏನು ವಿಡಿಯೋನೇ ಮಾಡಿಲ್ಲ, ಇನ್ನೇನು ಹೊರಗಡೆ ಅಷ್ಟೇ ವಿಡಿಯೋ. ದೇವ್ರ ದರ್ಶನ ಎಲ್ಲ ಮುಗೀತು, ಮುಗಿಸ್ಕೊಂಡು ಬಂದು ಟೀ ಕುಡಿತಾಯಿದ್ದೀವಿ. ನಮ್ಮ ಕಾರು ಎಲ್ಲ ನಮ್ಮ ಓನರೆಲ್ಲ ಡ್ರೆಸ್ ಚೇಂಜ್ ಮಾಡೋಕೆ ಹೋಗೋರು ಅಷ್ಟೊಂದು ನಾವು ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತಾ ಇರೋದು ಲಾಂಚಲ್ಲಿ. ಈ ಕಡೆಯಿಂದ ಲಾಂಚಲ್ಲೇ ಹೋಗೋ ಪ್ಲ್ಯಾನ್. ಈ ಸಲ ನಮ್ಮ ಓನರ್ ಕೈಲಿ ಗಾಡಿ ಕೊಟ್ಬಿಟ್ಟು ನಾನು ಲಾಂಚಲ್ಲಿ ವಿಡಿಯೋ ಮಾಡೋದು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಆರ್ಚ್ ಮುಂದೆ ದ್ವಾರದ ಹೆಬ್ಬಾಗಿಲು ಮುಂದೆ ನಿಲ್ಸ್ಕೊಂಡು ಒಂದು ಫೋಟೋ ವೀಡಿಯೋಸ್ ಎಲ್ಲ ತಗೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಕರೆಕ್ಟಾಗಿ ಸೆಂಟ್ರಿಗೆ ನಿಲ್ಸಿ ಬಂದಿದ್ದೀವಿ. ಕಾರ ನಮ್ಮ ಓನರೇ ಓಡಿಸ್ತಿದ್ದಾರೆ, ಅವರೇ ಕಾರಲ್ಲಿ ಕೂತಿದ್ದಾರೆ. ನಾನು ಮಾತ್ರ ಕೆಳಗೆ ಇಳಿದು ಬಂದು ವಿಡಿಯೋ ಮಾಡ್ತಿರೋದು. ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ, ಅಂದರೆ ಬರೋದು ಹೋಗೋದು ಮಾಡ್ತಾ ಇದೆ. ನಮ್ಮ ಕಾರ್ ಒಂದು ರೌಂಡ್ ವಿಡಿಯೋ ಮಾಡೋಕ್ಕೆ ಹಿಂಗೆ ಹೋಗ್ತಿದ್ದು ನೋಡಿ. ಎಲ್ಲ ಮುಗಿಸ್ಕೊಂಡು ಈಗ ಲಾಂಚ್ ಕಡೆ ಪಯಣ ಹೊಂಟಿದ್ವಿ. ದೇವಸ್ಥಾನದಿಂದ ಲಾಂಚ್ ಹೋಗಿ ಲಾಂಚ್ ಸಿಕ್ಕಿದ ತಕ್ಷಣವೇ ಸೀದಾ ಹೊಡ್ತಾನೆ ಇರೋದು, ಸೀದಾ ಬೆಂಗಳೂರು ಕಡೆ ಪಯಣ. ನೆಕ್ಸ್ಟು ಎಲ್ಲೂ ನಿಲ್ಸಂಗಿಲ್ಲ. ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದು, ಒಂದೇ ಒಂದು ಸಿಗಂದೂರು ಒಂದು ಮಾತ್ರ ನೋಡಬೇಕು ಅಂತ ನೋಡ್ಕೊಂಡಿದ್ದಾಯಿತು, ಎಲ್ಲ ಆಯಿತು. ಯಾಕಂದರೆ ಟೈಮ್ ಬೇರೆ ಇಲ್ಲ ನಮಗೆ, ಯಾಕಂದರೆ ಗಾಡಿ ಬೇರೆ ಇಲ್ಲ ಶೋರೂಮಲ್ಲಿ. ಇವತ್ತು ಸಂಜೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು, ಇವತ್ತು ಸಂಜೆ ಕೊಡ್ತಾರೆ. ನಾವು ಇಲ್ಲಿದ್ದೀವಿ ಅಂದರೆ ನಾಳೆ ಹೋಗಿ ಡೆಲಿವರಿ ತಗೊಂಡು ಲೋಡ್ ಮಾಡಿಸ್ಬೇಕು. ಬರೀ ಲಾಂಚ್ ಹತ್ರ ಹೋಗೋಣ, ಹೋಗಿ ಸಿಗೋಣ. ಹತ್ತತ್ರ ಬಂದಿದ್ದಾಯಿತು. ಸ್ನೇಹಿತರೆ, ಈ ಕಡೆಯಿಂದ ಬ್ರಿಡ್ಜು ಲಾಂಚು ಬೆಳಗ್ಗೆ ಇಲ್ಲಿ ಇಳಿಸಿದ್ರು, ಇವಾಗ ನೋಡ್ರೆ ಅಲ್ಲಿ ಇಳಿಸ್ತಾರೆ ಲಾಂಚ್. ಎಷ್ಟು ದೂರ ಆಯ್ತಿದೆ. ಇವಾಗ ಲಾಂಚಿಗೆ ಬಿಟ್ಟರೆ ಸೀದಾ ಹೋಗಿ ಎತ್ಕೊಳ್ಳೋದು. ಮಳೆ ಬೇರೆ ಬಂತು. ಲಾಂಚಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ನೋಡಿ. ನಮ್ಮ ಓನರ್ ಇಬ್ಬರು ಮಕ್ಕಳು ನಿಂತಿದ್ದಾರೆ. ಅಲ್ಲೆಲ್ಲೋ ಕಾಣ್ತಿದೆ ನೋಡಿ, ಆ ಲಾಂಚ್ ಬರ್ಬೋದು ಅಂದ್ಕೊಂಡಿದ್ದೀನಿ ನೋಡಿ. ಈ ಲಾಂಚ್ ಬರ್ತೈತಿ. ಈ ಲಾಂಚ್ ಬಂದರೆ ಈ ಲಾಂಚಲ್ಲಿ ನಮ್ಮ ಗಾಡಿ ಹೋಗ್ಬೋದು ನೋಡಿ. ಇದರಲ್ಲಿ ಇದು ಅಲ್ಲಿ ಇಳಿಸ್ಬೋದು. ಈ ಕಾರ್ಗಳ ಹತ್ರ ಎಲ್ಲಿ ಇಳಿಸ್ತಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಡ್ ಮಾತ್ರ ಸೂಪರಾಗಿ ಮಾಡಿದ್ದಾನೆ. ನಮ್ಮ ಕಾರ್ಗಳಲ್ಲವೇ ಲೈನಲ್ಲಿ. ಸ್ನೇಹಿತರೆ, ಬ್ರಿಡ್ಜು ಹೆಚ್ಚು ಕಮ್ಮಿ 60-70 ಅಡಿ ಬ್ರಿಡ್ಜ್ ಕಟ್ಟಿರೋದು ಇದು, ಕೆಳಗಿಂದ ಅಲ್ಲಿವರೆಗೂ. ಮತ್ತು ಈ ಪಿಲ್ಲರಿಂದ ಈ ಪಿಲ್ಲರ್ಗೆ ಹೆಚ್ಚು ಕಮ್ಮಿ 200 ಮೀಟ್ರ್ 300 ಮೀಟ್ರ್ ಐತೆ. 200ರಿಂದ 300 ಮೀಟ್ರ್ ಪಿಲ್ಲರ್ ಟು ಪಿಲ್ಲರ್. ಭಾರಿ ಲಾಂಗ್ ಕಟ್ಟಿರೋದು ಬ್ರಿಡ್ಜ್ ಇದು. ಇವಾಗ ಲಾಂಚ್ ಬಂತು, ಗಾಡಿಗಳು ಬಿಡ್ತಾಯಿದ್ದಾರೆ ಎಲ್ಲ ರಿವರ್ಸು. ನಮ್ಮ ಗಾಡಿನೂ ಬರುತ್ತೆ ಇದರಲ್ಲಿ ರಿವರ್ಸ್. ಇವಾಗ ನಾವು ಲಾಂಚಲ್ಲಿ ಹೋಗಿ ವಿಡಿಯೋ ಮಾಡೋಣ ನೋಡಿ. ಇವಾಗ ನಮ್ಮ ಗಾಡಿ ಲಾಂಚಿಗೆ ಬಿಡ್ತಾಯಿದ್ದೀವಿ. ಒಂದೊಂದೇ ಬಿಡಿಸ್ತಾ ಇದ್ದಾರೆ ಲಾಂಚಿಗೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಒಂದು ಚೂರು ಗ್ಯಾಪ್ ಬಿಡದೇ ನಿಲ್ಲಿಸ್ತಾರೆ. ಒಂದು ಕಾರಿಂದ ಒಂದು ಕಾರಿಗೆ ಕರೆಕ್ಟಾಗಿ ನಿಲ್ಲಿಸಿ ಇದು ಮಾಡ್ತಾರೆ ನೋಡಿ. ನಮ್ಮ ಕಾರ್ ರಿವರ್ಸ್ ನಮ್ಮ ಓನರೇ ಬಿಡ್ತಾಯಿದ್ದಾರೆ. ಆ ಕಡೆಯಿಂದ ನಾನು ಬಿಟ್ಟೆ, ಈ ಕಡೆಯಿಂದ ನಮ್ಮ ಓನರ್ ಬಿಡ್ತಾವ್ರೆ. ಹೋಗೋಣ ಓಲಿ ಹೋಗಿ, ಹಂಗೆ ಸೀದಾ ಹೋಗು. ಹೋಗೋಣ ಹಂಗೆ ಸೀದಾ ಹೋಗು. ಹೋಗು. ನಮ್ಮ ಕಾರ್ ಲಾಂಚಲ್ಲಿ ಹೋಗ್ತಿರೋದು. ಓಲಿ ಹೋಗೋಣ
ಆಫ್ ಮಾಡೋಣ ಗಾಡಿ. ಇವಾಗ ನೋಡಿ ಸ್ನೇಹಿತರ ಲಾಂಚಲ್ಲಿ ಹೋಗ್ತಾ ಇರೋದು. ಮತ್ತೆ ಮಳೆ ಶುರು. ಏನು ಮಳೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇಲ್ಲಿ. ಮಳೆಯಿಂದ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಹಂಗೆ ಸಮಸ್ಯೆ ಆಗ್ಬಿಡುತ್ತೆ. ಗಾಡಿಗಳು ನಿಂತಿರೋ ನೋಡಿ, ಎಷ್ಟು ಗಾಡಿಗಳು. ನಮ್ಮ ಕಾರ್, ನಮ್ಮ ಬಾಸ್ಗಳು ಬರ್ತಾರೆ ನೋಡಿ. ನೋಡಿ ನಮ್ಮ ಬಾಸ್, ಇವರೇ ನಮ್ಮ ಓನರು. ಬ್ರಿಡ್ಜ್ ಆ ಕಡೆ ಆಗ್ಬಿಡ್ತು. ಈಗ ಹೋಗುತ್ತೆ, ಈಗ ಅಲ್ಲೋ ಕ್ರಾಸ್ ಆಗುತ್ತೆ. ಪಿಲ್ಲರ್ಗಳು ನಮ್ಮ ಇದು ಕೇರ್ಪುರಂ ಬ್ರಿಡ್ಜ್ ಪಿಲ್ಲರ್ ವಿಶೇಷಪ್ಪ ಪೈಪು ಇವೆಲ್ಲ ಸಣ್ಣ ಸಣ್ಣವು, ಎಲ್ಲ ಸಣ್ಣ ಸಣ್ಣ ಪೈಪ್ಗಳು ಇವೆಲ್ಲ. ಇಷ್ಟು ವೆಯ್ಟ್ ಇದು 14 mm 16 mm ಸೀಟು. ಕರ್ನಾಟಕ ಸರ್ಕಾರ ಮೂಲ ಸೌಲಭ್ಯ ಅಭಿವೃದ್ಧಿ ಬಂದರು ಮತ್ತು ಒಳ ಜಲ ಸಾರಿಗೆ ಇಲಾಖೆ, ಕರ್ನಾಟಕ ಜಲ ಸಾರಿಗೆ ಮಂಡಳಿ, ಶರಾವತಿ ನದಿ. ಶರಾವತಿ ನದಿ ಇದು ಯಾವ ಎಲ್ಲಿಂದ ಬರ್ತದೆ? ಇದ ನಮ್ಮ ಮಾಮೂಲಿ ಇದ್ರದೇ ಬರೋದು, ಹುಲಿಕಲ್ ಘಾಟ್. ಸುಳ್ಳು, ಹೌದು. ಹುಲಿಕಲ್ ಘಾಟ್ ಬರಲ್ಲ. ಮತ್ತೆ ಹುಲಿಕಲ್ ಘಾಟ್ ಕೆಳಕ್ಕೆ ಹೋಗ್ತದೆ. ಹುಲಿಕಲ್ ಘಾಟ್ ಯಾಕೆ ಬರ್ತದೆ? ಇದು ಹೊಸನಗರ, ಅದೇ ಹೊಸನಗರ, ಆಯ್ನೂರು ಅವೆಲ್ಲ ಹೊಳೆಗಳು ಸೇರಿ ಇಷ್ಟು ದೊಡ್ಡದಾಗಲ್ಲ. ಬೆಟ್ರೋಟ್ಲ ಹತ್ರ ಐತಲ್ಲ, ಅದೇ ಅದರಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಳ ಬೇಜಾನ್ ಇರ್ತಾವ ನಾವು ಥರ ಭಯಂಕರ ಜಾಗ ತಗೊಂಡೋಗಿತ್ತು. ಹರಿಯಾಸ ಕಮ್ಮಿನೇ, ಇಲ್ಲ ಜಾಸ್ತಿ ನೀರು. ಆ ಕಡೆ ಇನ್ನೂ ಏನೋ ಒಂದು ಮಾಡ್ತಾವ್ರಪ್ಪ. ಅಲ್ಲ ಅಲ್ಲಿ ಈ ಕಡೆ ಒಂದು ಏನೋ ಒಂದು ಮಾಡ್ತಾರೆ ಗೊತ್ತಾ? ಸೈಡ್ನಾಗ ಹಾಂ, ಬೇಕಲ್ಲ ಬಂದು ಟೂರಿಸ್ಟ್ ಪ್ಲೇಸ್ಗಳಾಗಿ ನಿಂತ್ಕೊಂಡು ಆಟ ಆಡುವ ಒಂದಿದ್ದೀವಿ. ಒಳ್ಳೆ ಸಣ್ಣ ಸಣ್ಣ ಬೋಟ್ ಹಾಕೊಂಡ್ಬಿಟ್ಟು ಆ ಕಡೆ ಬಿಡಲ್ಲ. ಅಲ್ಲ ಇದು ಸೈಡ್ ಕಮ್ಮಿನೇ ಥಿಕ್ನೆಸ್. ಕೆಳಗಡೆ ಪ್ಲಾಟ್ಫಾರಮು ದಪ್ಪ ಐತೆ. ನನಗಂತೂ ಫುಲ್ ಈಜ್ ಬರ್ತೈತೆ. ಸಮುದ್ರ ಅರ್ಧ ದಂಡೆ ತಾಂಡೆ ಬಿಟ್ರು ಈಜ್ಗ ಬಂದ್ಬಿಡ್ತಾನೆ ಆಚೆ. ನಿಂತಿರೋ ನೀರಾಗ ಈಜಾಗ ಬರಲ್ಲ ನಮಗೆ. 6 ಗಂಟೆ ಲಾಸ್ಟ್. ಇದು ನಿಂತಿರೋ ನೀರೇ, ಇದೇನು ಹರಿತಿರೋ ನೀರು ಅಲ್ಲಲ್ಲ, ಮಾಮೂಲಿ ಸ್ವಿಮ್ಮಿಂಗ್ ಪೂಲಲ್ಲೇ ಈಜಾಗ ಬರಲ್ಲ. ಇನ್ನು ಇದ್ರಾಗೆಲ್ಲ
ಇವನು ಹೋಗ್ತಿದ್ದಂಗೆ ಯಾರು ನೋಡಿ ತೆಗಿಸ್ತಾನೆ. ಬಂತು ಮಳೆ ಬಂತು ಮಳೆ ಬಂತಣ ಬಂತು ಮಳೆ. ಇಲ್ಲ ಮಳೆ ಇಲ್ಲ, ಸುತ್ತಲೂ ಬರಬಾರ್ದು. ಅದ್ರಾಗ ಆಡಕ್ಕೆ ಬಿಟ್ಬಿಟ್ರೆ ನಮ್ಮ ಹುಡುಗರು ಕರ್ಕೊಂಡು ಹೋಗಿ ಹೆಂಗೆ ಬೇಕಂದ್ರೆ ಕೊಂಡು ಬರ್ತಾರೆ. ಆ ಚಿಕ್ಕಣ್ಣಾಗ ಆಡಕ್ಕೆ ಹಿಂಗೆ ಇರೋದು ಪ್ಲೇಸ್. ಇಲ್ಲಿ ನೀರು ಹೋಗ್ತಾ ಇರುತ್ತೆ, ಬ್ರಿಡ್ಜ್ ಮೇಲಿರೋ ನೀರು ಇವು. ಕರೆಕ್ಟಾಗಿ ನೀರು ಸೆಂಟ್ರ ಹೊಡಿಬೇಕಾಯ್ತು ಎಲ್ಲ. ದೂರದಿಂದ ಬ್ರಿಡ್ಜ್ ಅಗಲ ಇಲ್ಲ ಅಂತ ಕಾಣುತ್ತೆ. ಎರಡು ಗಾಡಿ ಆರಾಮಪ್ಪ. ನೀರು ಬಿಟ್ಟು ನೀರು ಸ್ವಲ್ಪ ಎಡ್ಜಲ್ಲಿ ಪಾಸ್ ಆಗ್ಬಿಡುತ್ತೆ ನೀರು, ಎಡ್ಜಲ್ಲಿ ಪಾಸ್ ಆಗ್ಬಿಡುತ್ತೆ ನೀರು. ದೂರದಿಂದ ಅಗಲ ಇಲ್ಲ ಅಂತ ಕಾಣುತ್ತೆ. ಇದು ನೋಡಿ, ಇಲ್ಲಿ ಹತ್ರ ಬಂದರೆ ಎಷ್ಟು. ಹಾಂ, 30 ಅಡಿ ಐತದ ಅಗಲ, ಏನಿಲ್ಲ. ಜಾಸ್ತಿ ಐತಣ್ಣ, ಮೇಲೆ ಜಾಸ್ತಿ ಐತಣ್ಣ. ಕೆಳಗಡೆಯಿಂದ ಕಾಣಲ್ಲ, ಅದು ಮೇಲೆ ಹೋದ್ರೆ ಗೊತ್ತಾಗೋದು. ಈ ಪಿಲ್ಲರ್ ಅದು ದೂರದಿಂದ ನೋಡಿ ಎಷ್ಟು ಕಾಣ್ತೈತೆ, ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಹಿಂಗೆ ಕಾಣ್ತವೆ. ಈ ಲಾಂಚ್ ಹೊಡ್ತೀಗ ನೋಡ್ದ ತೆಗ್ದೇ ಬಿಟ್ಟ. ಹಾಂ, ನಮ್ದ್ರಾಗ ಬಸ್ ಇಲ್ಲ, ಇದ್ರಾಗ ಒಂದು ದುರ್ಗಮ್ಮ ಬಸ್ ಬಂದೈತಿ. ನಮ್ದ್ರಾಗ ಹಾಕ್ತಾರೆ, ಬಸ್ ಹಾಕಿದ್ರೆ ಲಾಂಚಿ ಗಾಡಿ ಹೋಗೋದು ಕಮ್ಮಿ. ಹಾಂ, ಇದು ಲಾಂಚ್ ಇದು. ಹಾಂ, ಇದು ದೊಡ್ಡದು ಇದು. ಹಾಂ, ನಾವು ಬೆಳಗ್ಗೆ ಹೋಗಿ ಸಣ್ಣದು. ಅದು ಇದಕ್ಕಿಂತ ಸಣ್ಣದು. ಅದು ಎರಡೇ ಕಾರ್ ನಿಂತಿರೋದು ನೋಡು. ನಾವು ಬೆಳಗ್ಗೆ ಹೋಗಿದ್ದು ಅದೇ ಇರ್ಬೇಕು. ಇಲ್ಲ ಅದೇ 100% ಅದೇ. ಇದೆ ಅಣ್ಣ ಕಾರ್. ಅದು ಕಾರಣ ನಾನು ಬೆಳಗ್ಗೆ ಹೋಗಿದ್ದು, ನಾನು ಅಲ್ಲ ಹೊರಗಡೆ ನಿಂತಿದ್ದು. ಹಾಂ, ಎಲ್ಲಿ ಬೇಕಲ್ಲೇ ನೀರು ಹೊಡಿಯೋದ್ರಾಗೆ ಹಾಂ, ವಿಡಿಯೋ ಮಾಡ್ತಿದ್ದೆ. ಎಲ್ಲರೂ ಬಾಯ್ ಬಾಯ್ ಬಾಯ್. ಹೋರಿ ಕಾರ್ ಹತ್ರಿ, ಇನ್ನೇನು ದಡ ಸೇರ್ಬಿಟ್ವಿ. ಇನ್ನೆಲ್ಲ ಜನ ಎಲ್ಲ ಅಲ್ಲಿ ಬಂದು ನಿಂತ್ಕೊಂಡು ತಗೋಣ, ಆಮೇಲೆ ಡೋರ್ ತೆಗಿಯಕ್ಕೆ ಬಿಡಲ್ಲ, ಹತ್ತಕ್ಕೆ ಬಿಡಲ್ಲ. ನೋಡ ಅಲ್ಲೇ ಹೋಗಿ ನಿಂತ್ಕೊಂಬಿಡ್ರಿ ಜನ. ಸಿಕ್ಕಾಬಟ್ಟೆ ಡೌನ್ ಆಗೈತೆ. ಇನ್ನೂ ಬೇಡ, ನೀವು ಲೆಫ್ಟಲ್ಲೇ ಬಂದು ಆಮೇಲೆ ರೈಟ್ ಹೋಗೋಣ. ಆ ಸೋದಿ ಹೊಡ್ಕೋಣ, ಲೆಫ್ಟ್ ಹೊಡ್ಕೋಣ ಈಗ. ರೈಟ್. ಫೈನಲಾಗಿ ಲಾಂಚಿಂದ ಕೆಳಗೆ ಇಳಿದು ಬರ್ತಾಯಿದೆ ನೋಡಿ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಯಿತು, ಒಳ್ಳೆ ಮಜಾ ಆಯಿತು. ಫಸ್ಟ್ ಟೈಮ್ ಹೋಗಿದ್ದು ನಾನು. ಅಂದರೆ ಸಿಗಂದೂರ್ಗೆ ಒಂದು 2-3 ಸಲ ಬಂದಿದ್ದೀನಿ. 2-3 ಸಲನೂ ಆನ್ ದ ವೇಲ್ ರೋಡಲ್ಲೇ ಬಂದಿರೋದು ನಾನು. ಈ ನಗರ, ಹೊಸನಗರ ನಗರ ಹಾಗೆ ಬಂದಿರೋದು ನಾನು. ಇದೇ ಫಸ್ಟ್ ಟೈಮು ಲಾಂಚಲ್ಲಿ ಜರ್ನಿ ಮಾಡಿದ್ದು. ಒಳ್ಳೆ ಇದಾಯಿತು. ಹೆಂಗೋ ನೆಕ್ಸ್ಟ್ ಬಂದಾಗ ಲಾಂಚ್ ಇರುತ್ತೇನೋ ಗೊತ್ತಿಲ್ಲ, ಅದು ಏನು ಅನ್ನೋದು ಮುಂದೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ನಮ್ಮ ಸಿಗಂದೂರು ದರ್ಶನ ಎಲ್ಲ ಆಯಿತು. ಈಗ ಇಲ್ಲಿಂದ ಹೋಗ್ತಾ ಇರೋಣ ಸೀದಾ. ನಮ್ಮ ಜರ್ನಿ ನೆಕ್ಸ್ಟು ಬೆಂಗಳೂರು, ಅಂದರೆ ನೆಲಮಂಗಲದ ನಾವು ಇಳ್ಕೊತೀವಿ. ಅಲ್ಲಿಂದ ಅವ್ರು ಬೆಂಗಳೂರಿಗೆ, ನಮ್ಮ ಓನರ್ ಬೆಂಗಳೂರು ಕಡೆ ಶುರು ಮಾಡ್ತಾರೆ. ವಿಡಿಯೋ ಇಷ್ಟ ಆದವರು ನೋಡಿ, ಸಿಗಂದೂರದ ಕಡೆ ನನ್ನ ಕೈಲಾದಷ್ಟು ವಿಡಿಯೋ ಮಾಡ್ಕೊಂಡು ಕವರೇಜ್ ಮಾಡಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಲಾಗ್ ಎಲ್ಲ ಕಂಟಿನ್ಯೂ ಆಗ್ತಾ ಹೋಗೋಣ. ಸಿಗಂದೂರು ವಿಡಿಯೋ ಇಲ್ಲಿಗೆ ಎಂಡು.